ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಮುಂದುವರೆದಿದೆ. ಸತ್ಯವನ್ನ ಹೊರಗೆ ತೆಗೆಯುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅವಿರತ ಶ್ರಮವನ್ನ ಹಾಕ್ತಾ ಇದೆ. ಈ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಬೆಳವಣಿಗೆಗಳೇನು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಹಿರಿಯ ವಕೀಲರಾಗಿರುವಂತಹ ಬಾಲನವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಧೈರ್ಯ ಮಾಡಿದ್ರು ಸರ್. ಸತ್ಯ ಹೊರಗೆ ಬರುವಂಥ ಎಲ್ಲ ಪ್ರಯತ್ನಗಳಾಗ್ತಾ ಇದ್ದಾವೆ. ಇದರ ನಡುವೆ ಭೀಮನಂತೆ ಒಬ್ಬೊಬ್ಬರಾಗಿ ಹೊರಗೆ ಬರ್ತಿರುವಂಥ ಪ್ರಸಂಗ ನಡೀತಾ ಇದೆ. ದೂರುದಾರರ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆಯಾ ಹಾಗಾದರೆ? ಈಗ ಕೆಲವ್ರಿಗೆ ಧೈರ್ಯ ಬಂದಿದೆ, ಕೆಲವ್ರಿಗೂ ಸ್ಥಳೀಯರಿಗೆ ಯಾರೂ ಕಣ್ಣನ್ನು ಮುಚ್ಚಕ್ಕಾಗೋದಿಲ್ಲ. ಜನರಿಗೆ ವಿಷಯಗಳು ಗೊತ್ತಿದೆ, ಅಲ್ಲಿ ಅನ್ಯಾಯಗಳು ನಡೀತಿತ್ತು ಅಂದು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಕೆಲವು ಎದುರಿ ಹೊರಗೆ ಬಂದಿಲ್ಲ, ಈಗ ಹೊರಗೆ ಬರ್ತಾ ಇದ್ದಾರೆ. ಬಂದು ಅವ್ರಿಗೆ ಗೊತ್ತಿರೋದನ್ನು ಅವರು SITಗೆ ಹೇಳ್ಬೋದು. ಹೊಸ FIR ರಿಜಿಸ್ಟರ್ ಮಾಡುವ ಅಧಿಕಾರ ಸಿಟ್ಗೆ ಇಲ್ಲ, ಓನ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅದು. ಮತ್ತು ಹೊಸ FIR ಯಾರಾಗಲೂ ಹೊಸ ವಿಷಯ ಗೊತ್ತಿದ್ದರೆ FIR ಮಾಡ್ಬೋದು. ಸೊ ಇದರಲ್ಲೇ ಎಲ್ಲ ತನಿಖೆ ಮಾಡಬೇಕಂದು ಏನಿಲ್ಲ. ಈಗ ಏನು ತನಿಖೆ ನಡೀತಾ ಇದೆ, ಆ ಮೊಕದ್ದಮೆ ಕ್ರೈಮ್ ನಂಬರ್ 39/2025 ಅದೇನೋ ರೇಪ್ ಮರ್ಡರ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೆಕ್ಷನ್ 211 BNS ಸೆಕ್ಷನಲ್ಲಿ ಅದು ನೋಂದಣಿ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ಅಬೌಟ್ ದ ಇನ್ಫಾರ್ಮೇಷನ್. ಈಗ ಇದು ಎಂಟೈಯರ್ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಅಂದರೆ ABCD ಅದರಲ್ಲೇ ಮುಗಿಸ್ಬಿಡ್ಬೋದು. ಈಗ 40-45 ವರ್ಷದಿಂದ 1979ನೇ ಇಸ್ವಿಯಿಂದನೇ ಈ ಥರ ಹೋರಾಟಗಳು ನಡೀತಾ ಬರ್ತಾ ಇದೆ. ಧರ್ಮಸ್ಥಳಕ್ಕೆ ಹೋರಾಟಗಳು ಹೊಸದಲ್ಲ, ಆರೋಪಗಳು ಹೊಸದಲ್ಲ, ಮೊಕದ್ದಮೆಗಳು ಹೊಸದಲ್ಲ, ತನಿಖೆಗಳು ಹೊಸದಲ್ಲ. ನ್ಯಾಯ ಕೇಳಿ ಹೋರಾಟ ಮಾಡೋದು, ಕಣ್ಣೀರು, ದುಃಖ, ಸೋಹ, ಭಯ, ಭೀತಿ, ಜಮೀನು, ಮನೆ, ಮಠ, ಅಂಗಡಿ, ಅಧಿಕಾರ, ಹಣ, ಐಷಾರಾಮಿ ಜೀವನ, ಸಣ್ಣ ಹುಡುಗಿಯರ ಲೈಫು, ಕೊಲೆ, ಮತ್ತು ಅತ್ಯಾಚಾರ, ಹಿಂಸಾಚಾರ, ಭ್ರಷ್ಟಾಚಾರ, ಆತ್ಮಹತ್ಯೆ, ಮೈಕ್ರೋ ಫೈನಾನ್ಸು, ಜಮೀನು ಬಿಟ್ಬಿಡೋದು, ಮನೆ ಮಠ ಬಿಟ್ಬಿಡೋದು, ಮನೆ ಖರೀದಿ ಮಾಡೋದ್ರಲ್ಲಿ, ಮನೆ ಮಾರಾಟ ಮಾಡೋದ್ರಲ್ಲಿ, ಜಮೀನು ಇಟ್ಕೊಂಡಿರೋದ್ರಲ್ಲಿ, ಜಮೀನು ಮಾರಾಟ ಮಾಡೋದ್ರಲ್ಲಿ, ಇದು ಎಲ್ಲನೂ 50-60 ವರ್ಷದಿಂದ ನಡೀತಾನೆ ಇದೆ. ಇದು 50-60 ವರ್ಷದ ಇಶ್ಯೂ ಮಾತ್ರ ಅಲ್ಲ. ಟಿಪ್ಪು ಸತ್ತ ನಂತರ ಕುಮಾರ ಹೆಗ್ಗಡೆ ಅವರಿಗೆ ಬ್ರಿಟಿಷ್ನವರು ಮುನ್ರೋ ಅನ್ನೋರು, ಅವರು ಮೈಸೂರು ಕಲೆಕ್ಟರ್, ಮೊಟ್ಟ ಮೊದಲು ಕಲೆಕ್ಟ್ರು, ಇವ್ರ ಕೈಯಲ್ಲಿ ಒಂದು 200 ಫೋರ್ಸನ್ನು ಬಿಡ್ತಾರೆ. ಇದು ಒಂದು 400-500 ವರ್ಷಗಳಿಂದ ನಡೀತಾ ಇರೋ ಗೊಂದಲಗಳು. ಪ್ರಾರಂಭದಲ್ಲಿ ಅದು ಬುದ್ಧಿಸ್ಟ್ ದೇವಸ್ಥಾನ, ತದನಂತರ ಅದು ಜೈನ ದೇವಸ್ಥಾನ, ತದನಂತರ ಅದು ಹಿಂದೂ ದೇವಸ್ಥಾನ, ಅಂದರೆ ಶಿವನ ದೇವಸ್ಥಾನ, ಶಿವಾಲಯ, ಧರ್ಮಸ್ಥಳ ಅಂದರೆ ಮಂಜುನಾಥ ಸ್ವಾಮಿ. ಇಡೀ ಯಾವ ಹಿಂದೂ ಇತಿಹಾಸದಲ್ಲಿ ಶ್ರುತಿ ಸ್ಮೃತಿಯಲ್ಲಿ ಮಂಜುನಾಥ ಸ್ವಾಮಿ ಅನ್ನೋ ಹೆಸರು ಇಲ್ಲ. ಅದರಿಂದ ಈ ಹಿನ್ನೆಲೆಯಲ್ಲಿ ಸುಮಾರು ನೋವು, ಸಾವು, ದುಃಖ ಸೇರೇ ಬೆಳೀತಾ ಇದೆ. ಭೀಮಾ ಅನ್ನುವಂಥ ವ್ಯಕ್ತಿ ಕೊಟ್ಟಂತಹ ಮಾಹಿತಿಯ ಆಧಾರದಲ್ಲಿ ಶೋಧ ಅನ್ನೋದು ನಡೀತಾ ಇದೆ. ಆತ ಇಂಥವರು ನನಗೆ ದೇಹವನ್ನು ಕೊಟ್ಟರು, ಹೂಳೋದಕ್ಕೆ ಹೇಳಿದ್ರು, ಆ ಕೆಲಸವನ್ನು ನಾನು ಮಾಡಿ ಮುಗಿಸ್ದೆ. ಇದಕ್ಕೆ ಸಂಬಂಧಪಟ್ಟಂತೆ SIT ಆಗಿರೋದು, ಆ ಶೋಧ ಒಂದು ಕಡೆ ನಡೀತಾ ಇದೆ. ಮುಂದಿನ ಭಾಗದಲ್ಲಿ ಆ ಅನಾಮಿಕ ವ್ಯಕ್ತಿ ಹೇಳಿದಂಥ ಹೆಸರುಗಳ ಇನ್ವೆಸ್ಟಿಗೇಷನ್ ಆಗತ್ತಾ? ಅವ್ರನ್ನ ಕರೆಸಿ ಮಾತಾಡ್ತಾರಾ, ವಿಚಾರಣೆ ನಡೆಸ್ತಾರಾ? ಭೀಮಂದೇ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತಾ? ಹೆಂಗಿದು? ಈಗ ಭೀಮಂದೇ ಇನ್ವೆಸ್ಟಿಗೇಷನ್ ಅಂದರೆ ಅದು ಒಂದು ಭಾಗ. ಈಗ ತನಿಖೆ ಅಂದರೆ ಬಂಧಿಸೋದು, ಕಸ್ಟೋಡಿಯಲ್ ಇಂಟ್ರಾಗೇಷನು, ವಶಪಡಿಸ್ಕೊಳ್ಳೋದು, ಎಕ್ಸ್ಪರ್ಟ್ ಒಪಿನಿಯನ್ ಎಲ್ಲ ಸೇರಿದ್ದೆ ತನಿಖೆ. ಈಗ ಅದನ್ನು ನಾನು ಹೇಳಿದೆ,
3/7/2025 ಇದಕ್ಕೆ ಏನೂ ಇಲ್ಲ, ಬಿನೂ ಇಲ್ಲ, ಸಿನೂ ಇಲ್ಲ, ಡಿನೂ ಇಲ್ಲ. ಅಂದರೆ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಮೊಟ್ಟ ಮೊದಲು ಕಣ್ಣಾರೆ ಕಂಡ ಸಾಕ್ಷಿ ಎಂದು ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಅವರಿಗೆ ಒಂದು ಹೆಸರು ಭೀಮ ಅಂತ ಕೊಟ್ಟಿದ್ದಾರೆ. ನಾನು ಆ ಹೆಸರನ್ನೇ ಎ ಅಂತೀನಿ. ಆ ಹೆಸರು ಅವನು ಈಗ ಏನು ಮಾಡ್ತಾನೆ, 4ನೇ ತಾರೀಕು ಅದನ್ನು ಮೊಕದ್ದಮೆ ನೋಂದಣಿ ಮಾಡ್ಕೊಳ್ತಾರೆ. ಅವನು ಏನು ಹೇಳ್ತಾನೆ, 12-15 ವಯಸ್ಸು ಹುಡುಗಿಯರನ್ನ ಕೂಡ ನನ್ನನ್ನು ಊತ ಹಾಕೋಕ್ಕೆ ಹೇಳಿದ್ದಾರೆ, ನಾನು ಊತ ಹಾಕಿದ್ದೀನಿ ಅಂತ ಹೇಳ್ತಾನೆ. 12 ವಯಸ್ಸು ಹುಡುಗಿ ಯಾರು, 15 ವಯಸ್ಸು ಯಾರು ಹುಡುಗಿ ಯಾರು? ಇವತ್ತು ಹಿಂದೂ ಪೇಪರಲ್ಲಿ ಕೂಡ ಅದನ್ನು ಬರೆದಿದ್ದಾರೆ. 12 ಅಂದರೆ ಅವ್ರಿಗೆ ತಂದೆ ಇರಬೇಕು, ತಾಯಿ ಇರಬೇಕು, ಅಕ್ಕ ಇರಬೇಕು, ತಂಗಿ ಇರಬೇಕು, ಅಣ್ಣ ಇರಬೇಕು, ತಮ್ಮಂದ ಇರಬೇಕು. ಯಾವ ಊರಿನವರು? 15 ವಯಸ್ಸು ಹುಡುಗಿ ಯಾರು, ಅವರು ಯಾವ ಊರಿನವರು, ಅವರು ಬಟ್ಟೆ ಏನು ಧರಿಸಿದ್ಲು, ಇದು ಪ್ರಶ್ನೆ ಮಾಡಿರ್ತಾರೆ. ಯಾಕಂದರೆ ತನಿಖೆ ಅದು. ಮತ್ತು ಅವ್ರ ತಂದೆ ತಾಯಿಗಳು ಸುಮ್ಮನೆ ಇದ್ದಾರಾ? FIR ಆಯಿತಾ, FIR ಆಗಿಲ್ವಾ? ಅಲ್ಲಿ ಅವ್ರ ತಂದೆ ತಾಯಿಗೆ ಧಮಕಿ ಹಾಕಿದ್ದಾರೆ. ಈಗ ನಾರಾಯಣ ಯಮುನಾನು ಜಮುನಾ ಆಯಮ್ಮನೂ ಮಿಸ್ ಆಗಿದ್ದಾಳೆ. ಆಯಮ್ಮ ಏನಾಯಿತು ಗೊತ್ತಿಲ್ಲ. ಅಂದರೆ ಈ ಸಣ್ಣ ಹುಡುಗಿ ಅಂದರೆ 12-15 ಅಂದರೆ ಇದು ಭಾರಿ ಒಂದು ಘೋರ ವಿಷಯ. 12 ವಯಸ್ಸು 15 ವಯಸ್ಸು ಹುಡುಗಿರು ತಪ್ಪು ಏನು ಮಾಡಿದ್ರು? ಅವ್ರನ್ನ ಯಾರು ತೆಗೆದುಕೊಂಡು ಹೋಗಿದ್ದು? ಕೊಂದಿದ್ದು ಯಾರು? ಬಾಡಿ ತಂದು ಕೊಟ್ಟಿದ್ದು ಯಾರು? ಅದು ರೇಪ್ ಆಯ್ತಾ ಇಲ್ವಾ? ಇದು ಭಾರಿ ಇಡೀ ದೇಶದಲ್ಲಿ ಇದು ಇಂಟರ್ನ್ಯಾಷನಲ್ ಇಶ್ಯೂ. ಇದು ಇಡೀ ದೇಶದಲ್ಲಿ ಎಲ್ಲಿ ಈ ಥರ ಒಂದು ಪ್ರಕರಣ ನಡೆದೇ ಇಲ್ಲ. 100 ಅಂತಾರೆ, ಜನ ಅಳುತ್ತಾನೆ ಇದ್ದಾರೆ, ಹೋರಾಟಗಳು ಮಾಡ್ತಾನೆ ಇದ್ದಾರೆ. ಈಗ ಸಿಟ್ಟಲ್ಲಿ ಇರೋವರು IPS ಆಫೀಸರ್ಸು, ಅದು NIA IPS ಆಫೀಸರ್ಸೇ, CBIಯು IPS ಆಫೀಸರ್ಸೇ, ಸಿಟ್ಟು IPS ಆಫೀಸರ್ಸೇ ಇದನ್ನು ತನಿಖೆ ಮಾಡ್ತಾರೆ. ಮೊಟ್ಟ ಮೊದಲು ಸಾವು 1979. ಆ ಸಾವು ಅವ್ರ ಹೆಸರು ವೇದವಲ್ಲಿ, ಟೀಚರು. ಅವ್ರನ್ನ ಕೊಂದು ಸುಟ್ಟಾಕಿದ್ದಾರೆ. ಕೊಲ್ಲಕ್ಕೆ ಮೊದಲು ಅತ್ಯಾಚಾರ ಆಯ್ತಾ ಇಲ್ವಾ ಆ ರಿಪೋರ್ಟನ್ನು ನೋಡಬೇಕು. ಕೊಂದಿದ್ದು ಯಾಕೆ, ಸುಟ್ಟಿದ್ದು ಯಾಕೆ, ಯಾರು ಮಾಡಿದ್ದು? ಮತ್ತೆ ಈವೆಂಟ್ ಆಗಿ ಬರುತ್ತೆ. ಅದಾದ ಮೇಲೆ ಪದ್ಮಲತಾ, ಅವಳು 17-18 ವಯಸ್ಸು ಹುಡುಗಿ. ಅವ್ರ ಹೆಸರು ಎಲ್ಲ ಇರುತ್ತೆ. ಈಗ ಪೋಕ್ಸೋ ಕಾಯ್ದೆ ಪ್ರಕಾರ ಹೆಸರು ಹೇಳಬಾರ್ದು, ಬಟ್ ಇದೆಲ್ಲ ಮಾಧ್ಯಮ ಡೊಮೈನಲ್ಲಿ ಬಂದುಬಿಟ್ಟಿದೆ. ಅದರಿಂದ ನಾನು ಅವ್ರ ಹೆಸರು ಹೇಳ್ತೀನಿ. ಇದು ನಾನು ಹೇಳಿ ಮೊಟ್ಟ ಮೊದಲು ಹೊರಗೆ ಬಂದಿದ್ದಲ್ಲ, ಇದು ಮೊದಲೇ ಬಂದುಬಿಟ್ಟಿದೆ. ಪದ್ಮಲತಾ ಕಾಲೇಜಿಗೆ ಹೋಗ್ತಾಳೆ, ವಾಪಸ್ ಬರೋದಿಲ್ಲ. ರಿಪೋರ್ಟ್ ಆಗುತ್ತೆ ಪೊಲೀಸ್ ಠಾಣೆಯಲ್ಲಿ. ಆವಾಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನು ಸವ ಸಿಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪಲ್ಲಿ ರೇಪು ಮರ್ಡರ್ ಅಂತ ಬರುತ್ತೆ. ಇವತ್ತುವರೆಗೆ ನ್ಯಾಯ ಸಿಗಲಿಲ್ಲ. ಆ ಥರ ಸುಮಾರು ಮಹಿಳೆಯರು, ಹೆಣ್ಣು ಮಕ್ಕಳು ಸತ್ತಿದ್ದಾರೆ. ಕೆಲವ್ರ ಹೆಸರು ಗೊತ್ತಿದೆ, ಕೆಲವ್ರ ಹೆಸರು ಗೊತ್ತಿಲ್ಲ. ಬಟ್ಟು ತನಿಖೆಗಳಲ್ಲಿ ಒಂದೇ ಒಂದು ಕೇಸು ತನಿಖೆ ಆಯಿತು, ಚಾರ್ಜ್ ಶೀಟ್ ಹಾಕಿದ್ರು. ಅವನ ಹೆಸರು ಸಂತೋಷ್ ರಾವ್. ಆತ ಒಂದು ಅಮಾಯಕ ಅಂದು ನಾನು ಹೇಳಿಲ್ಲ, ನ್ಯಾಯಾಧೀಶರು ಹೇಳ್ತಾರೆ. ಅದರಲ್ಲಿ ಯಾರೋ ಒಬ್ಬನ್ನ ಬಲಿಪಶು ಮಾಡಿದ್ದಾರೆ. ಬಟ್ ರಿಯಲ್ ಕಿಲ್ಲರ್ ಯಾರು? ಸೌಜನ್ಯ ಪ್ರಾಣಕ್ಕೆ, ಸೌಜನ್ಯ ಜೀವಕ್ಕೆ ನ್ಯಾಯ ನೀತಿ ಅಂದರೆ ಅವಳನ್ನ ಅಬ್ಡಕ್ಟ್ ಮಾಡಿದ್ದು ಯಾರು, ರೇಪ್ ಮಾಡಿದ್ದು ಯಾರು, ಕೊಂದಿದ್ದು ಯಾರು, ಇಷ್ಟು ವಿಷಯ ಗೊತ್ತಾಗಬೇಕು. ಅದು ತನಿಖೆ ಆಗಿಲ್ಲ. ಅಂದರೆ ನಮ್ಮ ವ್ಯವಸ್ಥೆ ಕೆಟ್ಟೋಗಿದೆ. ವ್ಯವಸ್ಥೆಯಲ್ಲಿ ಈ ಇನ್ವೆಸ್ಟಿಗೇಟಿಂಗ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ, ಜುಡಿಷಿಯಲ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ, ಅಥವಾ ಎಕ್ಸಿಕ್ಯೂಟಿವ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ. ಯಾಕೆ ಸೌಜನ್ಯಗೆ ಇಷ್ಟುವರೆಗೆ ನ್ಯಾಯ ಸಿಗಲಿಲ್ಲ? ಯಾಕೆ ವೇದವಲ್ಲಿಗೆ ನ್ಯಾಯ ಸಿಗ್ತಿಲ್ಲ? ಅನನ್ಯ ಈಗ ಏನು ಹೇಳ್ತಾ ಇದ್ದಾರೆ, ಅನನ್ಯ ಭಟ್ ಅಂದು ಒಂದು ಮಹಿಳೆನೇ ಇಲ್ಲ, ಒಂದು ಹುಡುಗಿನೇ ಇಲ್ಲ. ಅವ್ರ ತಾಯಿ ಸುಜಾತಾ ಭಟ್ ಸುಳ್ಳು. ಅವಳು CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಇಲ್ಲ. ಈಗ ಪಾಯಿಂಟ್ ಈಸ್, ಅನನ್ಯ ಭಟ್ಟು ಒಂದು ಹುಡುಗಿ, MBBS ಓದ್ತಿದ್ಲು. ಈಗ ಕ್ವಶನ್ ಕೇಳ್ತಾರೆ, ಏನಿದೆ ದಾಖಲಾತಿ?
ಮೆಡಿಕಲ್ ಕಾಲೇಜ್ ಎಲ್ಲಿದೆ ದಾಖಲಾತಿ, ಅನನ್ಯ ಭಟ್ ತಾಯಿ ಎಲ್ಲಿದೆ ದಾಖಲಾತಿ, ಮೀಡಿಯಾದಲ್ಲಿ ಬಂದಿದ್ದಲ್ಲ ಎಮ್ಮ ಓಕೆ ಹೇಳ್ತಾ ಇದ್ದಲ್ಲ, ಎಲ್ಲಿದೆ ದಾಖಲಾತಿ ಅಂತ ಯಾಕೆ ಕೇಳ್ತಾರೆ ಅವರು? ಆದರೆ ಅವ್ರಿಗೆ ಏನು ಆ ಪ್ರಾಣಕ್ಕೆ ನ್ಯಾಯ ಯಾರು ಕೊಡೋದು? ಸೊ ಇದು ಎಲ್ಲ ಬರ್ತಾ ಇದೆ, ಇದಕ್ಕೆಲ್ಲ ಉತ್ತರ ಎ ಗೊತ್ತಾಗಿದೆ, ಬಿ ಆಗಲೇಬೇಕೋ ಗೊತ್ತು ಆಗಿದೆ, ಬಿ ಯಾರೆಂದು ಅವರು ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗುತ್ತದೆ. ಹಾಗಾದ್ರೆ ಶವವನ್ನು ಹೂತಿಟ್ಟ ಈ ಪ್ರಕರಣದಲ್ಲಿ ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಸರ್ ಆರೋಪಿನ ಸಾಕ್ಷಿನ? ನೋಡಿ, ಈಗ ಆ FIR ಕ್ರೈಮ್ ನಂಬರ್ 39/2025 ಆತನೇ ಅಕ್ಯೂಸ್ಡ್, ಅಂದರೆ ಆರೋಪಿ, ಸಾಕ್ಷಿ ಅಲ್ಲ. ಬಟ್ ನಾನು ಮೊದಲೇ ಹೇಳಿದೆ, ಅದು ಮರ್ಡರ್ ಕೇಸು ಅಲ್ಲ, ರೇಪ್ ಕೇಸು ಅಲ್ಲ, ಕನ್ಸೀಲ್ಮೆಂಟ್ ಆಫ್ ಎವಿಡೆನ್ಸು ಅಲ್ಲ, ಅದು ಒಂದು ಇನ್ಫಾರ್ಮೇಷನ್ ವಿಷಯ. ಈಗ ತನಿಖೆಯಲ್ಲಿ ಕಂಡು ಬರುತ್ತೆ ಅವನು ಸಾಕ್ಷಿ ಆದರೆ ಅಪ್ರೂವರ್ ಆಗ್ತಾನ, ಅಕ್ಯೂಸ್ಡ್ ಆಗ್ತಾನ, ಅಪ್ರೂವರ್ ಆಗ್ತಾನ. ಅದು SIT ತಂಡ ಅದನ್ನು ಡಿಕ್ಲೇರ್ ಮಾಡಬೇಕಾಗತ್ತೆ ಬೇಸ್ಡ್ ಆನ್ ದಿ ಇನ್ವೆಸ್ಟಿಗೇಷನ್. ಇದೇ ರೀತಿ ಕೇರಳದಲ್ಲಿ ಒಂದು ಕೇಸಲ್ಲಿ ಪೊಲೀಸು SPಯಲ್ಲಿ ಫೈರ್ ಮಾಡ್ತಾನೆ, ಫೈರ್ ಮಾಡಿ ಆ ಮನುಷ್ಯ ಸತ್ತೋದ. ರಿಟೈರ್ ಆದಮೇಲೆ ಆ ಪೊಲೀಸು ಒಂದು ಪುಸ್ತಕ ಬರೀತಾನೆ, ಇದು ಬಂದು ಎನ್ಕೌಂಟರ್ ಅಲ್ಲ ಅಂತ ಹೇಳ್ತಾನೆ. ಆ ಕೇಸಲ್ಲಿ ಶೂಟ್ ಮಾಡಿದ ಆ ಕಾನ್ಸ್ಟೇಬಲು ಸಾಕ್ಷಿ ಆಗ್ತಾನೆ, ಆರೋಪಿ ಅಲ್ಲ. ಆರೋಪಿ ಆವಾಗ SP, ಇವಾಗ ಐಜಿಗೆ ಕನ್ವಿಕ್ಷನ್ ಆಗಿದೆ. ಅಂದ್ರೆ ತನ್ನ ಕೈಯಿಂದನೇ ಕೃತ್ಯ ಆಗಿದ್ರು ಕೂಡ ಅವನು ಸಾಕ್ಷಿ ಆಗ್ತಾನೆ. ಈಗ ಇವನು ಅದರಲ್ಲಿ ದುಡ್ಡು ತಗೊಂಡು ಊತಾಕಿದಾನ ಅಂದ್ರೆ ಆರೋಪಿ ಆಗ್ತಾನೆ. ಅವನಿಗೆ ವಿಷಯ ಗೊತ್ತಿದ್ರೆ ತಕ್ಷಣ ಪೊಲೀಸರಿಗೆ ಹೇಳಿರ್ಬೇಕು. ಪೊಲೀಸರಿಗೆ ಯಾಕೆ ಹೇಳಿಲ್ಲ? ಆಸ್ ಎ ಸಿಟಿಸನ್ ಒಬ್ಬನಿಗೆ ಡ್ಯೂಟಿ, ರೈಟು. ವಿಷಯ ಗೊತ್ತಾದ್ರೆ ತಕ್ಷಣ ಪೊಲೀಸರಿಗೆ ನೋಡಿ 12 ವಯಸ್ಸು ಹುಡುಗಿ, 15 ವಯಸ್ಸು ಹುಡುಗಿ, ನಾನು ಊತಾಕಿದೆ, ಇವ್ರು ನನ್ನನ್ನು ಕಂಪಲ್ ಮಾಡಿದ್ರಂದು ಯಾಕೆ ಹೇಳಿಲ್ಲ? 10 ವರ್ಷ 2014 ಓಡೋದ ಮನುಷ್ಯ 11 ವರ್ಷ ಆದಮೇಲೆ ಒಂದು 3-4 ಲಾಯರ್ಗಳ ಜೊತೆ ಬಂದು ಹೇಳ್ತಾ ಇದ್ದಾನೆ. ಬಟ್ ಅವನು ನಡೆಯೋದು, ಅವನ ಗಂಭೀರ, ಅವನ ಅದೆಲ್ಲ ಭಾವನೆಗಳು ಗೈಟ್ ಅಂತೀವಿ ನಾವು, ಮುಖ ಗೊತ್ತಿಲ್ಲ, ಗೈಟ್ ಅಂತೀವಿ. ಅದು ನೋಡಿದರೆ ಅವನು ಪ್ರಾಮಾಣಿಕ, ಅವನು ನಿಜ ಹೇಳ್ತಾನೆ, ಅವನು ಸತ್ಯದ ಕರೆ ಇದ್ದಾನೆ. ಅವನಿಗೆ ಏನೋ ಮನಸ್ಸಾಕ್ಷಿ, ಅಂದರೆ ಬಡವರಿಗೆ ಮನಸ್ಸಾಕ್ಷಿ ಇರುತ್ತೆ, ಕೋಟ್ಯಾಧೀಶರಿಗೆ ಮನಸ್ಸಾಕ್ಷಿ ಇರೋದಿಲ್ಲ. ಅದರಿಂದ ಮನಸ್ಸಾಕ್ಷಿಗೋಸ್ಕರ ಬಂದಿದ್ದೆ. ನಾನು ತಪ್ಪು ಮಾಡಿದ್ದೀನಿ, ಇಷ್ಟು ಜನ ನಾವು ಊತ ಹಾಕಿದ್ದೀನಿ, ಇದು ನನ್ನ ಮಕ್ಳಿಗೆ ತೊಂದರೆ ಆಗ್ಬೋದು, ನನಗೂ ಸತ್ರೇನೋ ನಾನು ಸ್ವರ್ಗಕ್ಕೆ ಹೋಗ್ತೀನೋ ಸ್ವರ್ಗ ನರಕ ಅನ್ನೋದು ಸುಳ್ಳು, ಅದು ನಾನು ನಂಬೋದಿಲ್ಲ, ಬಟ್ ಎಲ್ಲರೂ ನಂಬ್ತಾರೆ. ಆ ಕಾರಣಕ್ಕಾಗಿ ಹೊರಗೆ ಬಂದಿದ್ದಾನೆ. ಅವನಿಗೇನು ದುಡ್ಡು ಬರುತ್ತಾ? ಈಗ ಆರಾಮಾಗಿ ಎಲ್ಲೋ ಇದ್ದ, ಅವನು ಇರ್ಬೋದಾಗಿತ್ತು, ಎಲ್ಲೋ ಇದ್ದ, ಏನು ಊಟ ಸಿಕ್ತು ಅದನ್ನ ತಿಂತಿದ್ದ, ಸ್ವತಂತ್ರವಾಗಿದ್ದ. ಅವನ ಮನೆಯವ್ರು ಯಾರು, ಮಕ್ಕಳು ಯಾರು, ಬಂದು ಠಾಣೆಯಲ್ಲಿ ಎಲ್ಲಿ ಹೋಗಂಗಿಲ್ಲ. ಅವನು ಗೋಡೆ ಒಳಗಡೆ ಪೊಲೀಸರು ಸ್ಟ್ಯಾಂಡ್ ಅಂದರೆ ಸ್ಟ್ಯಾಂಡು, ಸಿಟ್ಟು ಅಂದರೆ ಸಿಟ್ಟು. ಬಟ್ ಈಗ ಇನ್ನೊಂದು ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಈಗ ಸಿಟ್ಟು ವಿರೋಧ ಇರೋ ಕೆಲವು ಗುಂಪುಗಳು, ಗ್ಯಾಂಗ್ಸ್ಟರ್ಸು, ಅವನು ಕಳ್ಳತನ ಮಾಡಿದ್ದಾನೆ, ಅವನು ದುಡ್ಡು ತಗೊಂಡು ಹೋದ, ಅವನು ಹಿಂಗೆ ಮಾಡಿಬಿಟ್ಟ. ಯಾರವನು ಹೇಳಿ ನೀವು? ನಿನ್ಗೆ ಗೊತ್ತಿದಲ್ಲ, ಅದು ತಪ್ಪಾಗುತ್ತೆ. ಈಗ ಅಲ್ಲಿರೋ ಪಂಚಾಯತ್ ಪ್ರೆಸಿಡೆಂಟು, ಎಕ್ಸ್-ಪ್ರೆಸಿಡೆಂಟು ಅವ್ರನ್ನ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮಾಡಬೇಕಾಗತ್ತೆ. ಅವ್ರು ಹೇಳ್ತಾರೆ, ಅವರು ನಮ್ಮಲ್ಲಿ ಕೆಲಸ ಮಾಡ್ತಿದ್ದ, ಯಾರಲ್ಲಿ ಕೆಲಸ ಮಾಡ್ತಿದ್ದ, ಯಾರ ಕಂಟ್ರೋಲಲ್ಲಿ ಕೆಲಸ ಮಾಡ್ತಿದ್ದ, ಯಾವಾಗ ಅಪಾಯಿಂಟ್ ಮಾಡಿದ್ರು, ಯಾವಾಗ ಓಡೋದರ, ಅವನಿಗೇನು PF ESI ಇಲ್ವಾ, ಏನು ದಾಖಲಾತಿದ್ದ ಕೊಡಬೇಕಲ್ಲ ಅವರು. ಮತ್ತೆ ಕಲ್ಲ ಅನ್ನೋದನ್ನ ಬಗ್ಗೆ ಯಾಕೆ ಹೇಳ್ತೀರಾ? ಅವನ ಮುಖನೇ ಗೊತ್ತಿಲ್ಲ ಯಾರಿಗೂ. ಯಾವ ಆಧಾರದ ಮೇಲೆ ಅವನ್ನ ಕಲ್ಲ ಅಂತೀರಾ? ನಿಮ್ಮ ಉದ್ದೇಶ ಏನು? ಒಳ್ಳೆ ಉದ್ದೇಶನ, ದುರುದ್ದೇಶನ? ಕಲ್ಲ ಅಂದರೆ ಕಂಪ್ಲೇಂಟ್ ಕೊಡಿ ನೀವು. ಇಡೀ ಬೆಳ್ತಂಗಡಿಗೆ ಗೊತ್ತು ಆ ಮುಖ ಮುಚ್ಕೊಂಡಿರುವಂತ ಮುಖವಾಡದಾರಿ ಯಾರು ಅಂತ, ಅವನ ಹಿನ್ನೆಲೆನೂ ಗೊತ್ತು ಅಂತಿದ್ದಾರೆ. ಹೇಳಿ ನೀವು, ಯಾರವನು ಹೇಳಿ. ಯಾಕೆ ಹೇಳ್ತಾ ಇಲ್ಲ ನೀವು? ಅದರಲ್ಲಿ ಏನೋ ಇದೆ ಬ್ಯಾಕ್ಗ್ರೌಂಡ್. ಹಾಗಂದ್ರೆ ಈ ಥರ ಮಾತಾಡೋರನ್ನ ತನಿಖೆಗೆ ಒಳಪಡಿಸ್ಬೇಕಾಗತ್ತೆ, ಅವ್ರಿಗೂ ನೋಟಿಸ್ ಕೊಡಬೇಕಾಗತ್ತೆ. ಅಂದರೆ ನನಗೆ ಮಾಹಿತಿ ಇದೆ,
ಕಾನೂನು ಪ್ರಕಾರ ಆ ಮಾಹಿತಿಯನ್ನ ಅಲ್ಲ ಅವ್ನ ಷಡ್ಯಂತ್ರ ನಮಗ್ ಗೊತ್ತು ಅಂತ ಹೇಳ್ತಾರೆ. ಯಾರ ಷಡ್ಯಂತ್ರ, ಅವನ ಬ್ಯಾಕ್ ಗ್ರೌಂಡ್ ಏನು, ಯಾವ ಪಕ್ಷದವನವನು, ಅದನ್ನೇ ಹೇಳಿ. ಷಡ್ಯಂತ್ರ, ಪಿತೂರಿ, ಕಾನ್ಸ್ಪಿರಸಿ ಇದೆಲ್ಲ ಒಂದೇ ಪದಗಳು. ಹೇಳಿ ನೀನು, ಯಾಕೆ ಹೇಳ್ತಾ ಇಲ್ಲ? ಷಡ್ಯಂತ್ರ ಗೊತ್ತು ಹೇಳಿ, ಪಿತೂರಿ ಗೊತ್ತು ಹೇಳಿ, ಯಾವ ಗುಂಪು ಅವನು ಹೇಳಿ, ಯಾರವನ್ನ ಅದ್ ಹೇಳಿದ್ರೆ ಗೊತ್ತಾಗುತ್ತಲ್ಲ, ಇದು ಪಬ್ಲಿಕ್ ಬೇಕಾಗುತ್ತಲ್ಲ. ಭೀಮಾ ಮಾಡಿದ ಧೈರ್ಯನ ಅವರು ಮಾಡ್ಬೇಕು ಅಂತೀರಿ? ಭೀಮಾ ಮಾಡಿದ್ದ ಧೈರ್ಯ ಅಲ್ಲ, ಅದು ಮನಸ್ಸಾಕ್ಷಿ. ಧೈರ್ಯ ಏನಿಲ್ಲ, ಇದು ಈಗ ಏನಾಗುತ್ತೆ, ಸೆಲ್ಫಿಶ್ ಆಗಿದ್ರೆ ನಾನಾಯ್ತು, ನನ್ನ ಫ್ಯಾಮಿಲಿ ಆಯ್ತು, ನಾನು ತಿಂದೆ ಕುಡ್ದೆ ಬಿದ್ದೆ ಸತ್ತೆ ಅಂದ್ ಇಲ್ಲದೆ ಹುಟ್ಟಿದ್ದೀವಿ, ತಪ್ಪು ಆಗಿದೆ, ಸೊ ನಾನು ಇದರಲ್ಲಿ ವಿಷಯಗಳನ್ನ ಹೇಳಬೇಕು ಅಂದು ಬಂದಿದ್ದಾನೆ. ಅದು ನಿಜಾನ ಸುಳ್ಳು ಅದು ತನಿಖಾಧಿಕಾರಿಗಳು ಹೇಳಬೇಕು. ಬಟ್ ದುಡ್ಡು ಕೊಟ್ರೆ ಕೂಡ ದುಡ್ಡು ತಗೊಂಡು ಬಂದು ಜೈಲಿಗೆ ಹೋಗ್ತಾನೆ ಯಾರಾಗ್ಲೂ. ಈಗ ಏನು ಊಟ ಕೊಡ್ತಾರ ಅದನ್ನೇ ತಿನ್ಬೇಕು. ಹೌದು. ಫ್ಯಾಮಿಲಿ ಯಾರು ಅವನಿಗೆ, ಹೆಂಡತಿಯಲ್ಲಿ ಮಕ್ಕಳಲ್ಲಿ, ಯಾವ ಊರಿನವರು, ಅವ್ರಿಗೂ ನೆಂಟರುಗಳು ಇರ್ತಾರೆ, ಅವ್ರಿಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಇರುತ್ತೆ. ಇದನ್ನೆಲ್ಲ ಬಿಟ್ಟು ಬಂದಿದ್ದಾನೆ. ಇಷ್ಟು ವರ್ಷ ಎಲ್ಲಿದ್ದ ಅದೆಲ್ಲ ಗೊತ್ತಿರುತ್ತೆ, ಅವನು ಹೇಳಿರ್ತಾನೆ. ಇದ್ರ ನಡುವೆ ಒಂದು ಸಂಶಯ ಸರ್, ಈಗ ಒಂದು ಹಂತದ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಇದರ ನಡುವೆ ಭೀಮನ ಮಂಪರು ಪರೀಕ್ಷೆ ಅಂತಾರೆ, ಯಾಕೆ? ಸೈಂಟಿಫಿಕ್. ಅದು ಏನಂದ್ರೆ ಕುಡ್ದವರು ಸುಳ್ಳು ಹೇಳೋದಿಲ್ಲ ಅಂದ ಅಷ್ಟೇ. ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಸೊ ಮೈಂಡನ್ನ ಕುಡ್ದಂಗ ಮಾಡ್ಬಿಡ್ತಾರೆ, ಫುಲ್ ಕಾನ್ಶಿಯಸ್ ಅಲ್ಲಿ ಇರೋದಿಲ್ಲ. ಆ ಸಂದರ್ಭದಲ್ಲಿ ಈಗ ಸುಳ್ಳು ಹೇಳೋರಿಗೆ ಸ್ವಲ್ಪ BP ಜಾಸ್ತಿ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ ಅಂದು. ಇದು ಹೂಗೆ ಇಟ್ಸ್ ನಾಟ್ ಎ ಪರ್ಫೆಕ್ಟ್ ಸೈನ್ಸ್. ಇದು FSL ಅಲ್ಲ, ನಾರ್ಕೋ ಅನಾಲಿಸಿಸ್ ಅನ್ನೋದು FSL ಅಲ್ಲ. ಇಲ್ಲಿ ಸೆಲ್ವಿ ಅಂದು ಒಂದು ಎಕ್ಸ್ಪರ್ಟ್ ಆಯಮ್ಮ ಓದೇ ಇಲ್ಲ, ಆಯಮ್ಮನ ಮೇಲೆನೆ ಕೇಸ್ ಆಗಿದೆ. ಆಯಮ್ಮನ ಬಾಕ್ಸ್ ಅಲ್ಲಿ ಹಾಕಿ ಸಿಕ್ಕಾಪಟ್ಟೆ ಕ್ವಶನ್ ಕೇಳಿದ್ದೀನಿ ನಾನು, ನಾರ್ಕೋ ಅನಾಲಿಸಿಸ್ ಮಾಡಿ. ಅದೆಲ್ಲ ಓಕೆ, ಏಕೆ ನಾರ್ಕೋ ಅನಾಲಿಸಿಸ್ ಮಾಡಬೇಕು, ಬಿನೇ ಯಾಕೆ ಮಾಡಬಾರ್ದು, ಖಂಡಿತ ಸಿನೇ ಯಾಕೆ ಮಾಡಬಾರ್ದು? ಈಗ ಎಲ್ಲ ಅವನು ಯಾರಂದು ಗೊತ್ತು, ಅವನು ಕಳ್ಳತನ ಮಾಡ್ಕೊಂಡು ಹೋದ, ಹೇಳೋರ್ನ ಯಾಕೆ ನಾರ್ಕೋ ಅನಾಲಿಸಿಸ್ ಮಾಡಬಾರ್ದು? ರೈಟ್ ಅಲ್ವಾ? ಖಂಡಿತ. ಸರ್, ಈಗ ಇನ್ವೆಸ್ಟಿಗೇಷನ್ ಹಂತವನ್ನು ಸ್ವಲ್ಪ ನಾವು ಅಬ್ಸರ್ವ್ ಮಾಡೋದಾದ್ರೆ, ಆತ ಫಸ್ಟ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಡಿಗ್ಗಿಂಗ್ ನಡೆಯುತ್ತಾ ಎಲ್ಲ ಜಾಗ, ಅಥವಾ ನನ್ಗೆ ಇಲ್ಲೊಂದು ಸ್ವಲ್ಪ ಅನುಮಾನ ಇದೆ, ಇಲ್ಲೊಂಚೂರು ಮುಂದಕ್ಕೆ ಹೋಗೋಣ, ಇದೆಲ್ಲ ಅನ್ಸುತ್ತೆ, ಮತ್ಯಾವುದು ಆ ಥರದ್ದು ಕಂಟಿನ್ಯೂ ಆಗ್ತಿರತ್ತಾ, ಹೆಂಗದು? ನೋಡಿ, ಈಗ ಇನ್ವೆಸ್ಟಿಗೇಷನ್ ಒಂದು ತಂಡ, ಇದು ನಾಟ್ ಎ ಸಿಂಗಲ್ ಇನ್ಸ್ಪೆಕ್ಟರ್ ಅಲ್ಲ, ಒಂದು ಗ್ರೂಪ್ ಮಾತ್ರ ಅಲ್ಲ, ಅವ್ರ ಜೊತೆಗೆ ಎಕ್ಸ್ಪರ್ಟ್ ಇದ್ದಾರೆ, ತಜ್ಞರು. ಏನ್ ತಜ್ಞರು? FSLನವರು ಇದ್ದಾರೆ, DNA ತಜ್ಞರು ಇದ್ದಾರೆ, ಫಿಂಗರ್ ಪ್ರಿಂಟ್ ತಜ್ಞರು ಇದ್ದಾರೆ, ಮೆಡಿಕಲ್ ತಜ್ಞರು ಇದ್ದಾರೆ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ತಜ್ಞರು ಇದ್ದಾರೆ, ಎಲ್ಲರೂ ಇದೆ. ಇಟ್ಸ್ ಅ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ತನಿಖೆಯಲ್ಲಿ ರಾಡಾರ್ ಯೂಸ್ ಮಾಡ್ತಾ ಇದ್ದಾರೆ. ರಾಡಾರ್ ಎಲ್ಲ ಕಡೆನೂ ಕೆಲ್ಸಕ್ಕೆ ಬರೋದಿಲ್ಲ, ಅದರಿಂದ ಮ್ಯಾನ್ಯುಯಲ್ ಡಿಗ್ಗಿಂಗು ಇದೆ. ಈಗ ನೇತ್ರಾವತಿ ನದಿ ಕೆರೆ ಅಲ್ಲಿ ನೋಡಿದ್ರೆ ಅಲ್ಲಿ ಫ್ಲಡ್ ಬರುತ್ತೆ, ನೀರು ಬರುತ್ತೆ, 2-3 ಫೀಟ್ ಮಾತ್ರ ಆಳ ಇದ್ರೆ ಅದು ಎರೋಷನ್ ಆಗುತ್ತೆ, ಮರ ಬರುತ್ತೆ, ಮರ ಬೀಳುತ್ತೆ, ಸಾಯಿಲ್ ಎರೋಷನ್ ಪಿನ್ ಪಾಯಿಂಟ್ ಮಾಡಿ ಹೇಳಕ್ಕೆ ಬರೋದಿಲ್ಲ, ಒಂದು ಅಂದಾಜಿನಲ್ಲೇ ಇರುತ್ತೆ. ಈಗ ನ್ಯಾಯಾಧೀಶರ ಮುಂದೆ ಒಂದು ತಪ್ಪೊಪ್ಪಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಹೇಳಿದ್ದಾರೆ, ಮತ್ತೆ ತನಿಖೆ ಅಧಿಕಾರಿಗಳು ಸುಮಾರು ಪ್ರಶ್ನೆ ಮಾಡಿರ್ತಾರೆ. ಸಹಜವಾಗಿ ನ್ಯಾಯಾಲಯದ ಪ್ರಕ್ರಿಯೆ ಅಂದ್ರೆ ವರ್ಷಾನುಗಟ್ಟಲೆ ಹಿಡಿಯುತ್ತೆ. ಸೊ ಎಲ್ಲಿ ತನಕ ಜನ ವೇಟ್ ಮಾಡಬೇಕು ಸತ್ಯ ತಿಳ್ಕೊಳ್ಳೋಕೆ? ನೋಡಿ, ಸುಮಾರು ಕೇಸ್ಗಳಲ್ಲಿ ಪ್ರತ್ಯೇಕ ನ್ಯಾಯಾಲಯ ಮಾಡ್ತಾರೆ, ಎಕ್ಸ್ಕ್ಲೂಸಿವ್ ಕೋರ್ಟ್. ಈಗ ನಮ್ಮ ಚಾಪ ಕಾಯ್ತಾ, ಹೌದು, ಚಾಪ ಕಾಯ್ದಕ್ಕೆ ಆ ಕೋರ್ಟ್ ಅದು ಒಂದೇ. ಆ ಥರ ದಂಡುಪಾಳ್ಯ, ಹೌದು, ದಂಡುಪಾಳ್ಯಾಗ ಒಂದು ಕೋರ್ಟೇ ಮಾಡಿಬಿಟ್ರು, ಅದನ್ನು ಜೈಲ್ ಒಳಗಡೆನೆ ಮಾಡಿಬಿಟ್ರು, ಜೈಲ್ ಒಳಗಡೆನೆ ಮಾಡಿಬಿಟ್ರು. ಇದರಲ್ಲಿನೂ ಜೈಲ್ ಒಳಗಡೆನೆ ಒಂದು ಕೋರ್ಟ್ ಮಾಡಿ ಅಲ್ಲಿ ಒಂದು ನ್ಯಾಯಾಧೀಶರು, ಒಂದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರು ಎಲ್ಲ ಮಾಡಿದ್ರೆ 1 ವರ್ಷದಲ್ಲೇ ಆಗುತ್ತೆ. ಈಗ ಪ್ರಜ್ವಲ್ದು 1 ವರ್ಷದಲ್ಲೇ ಆಯ್ತಲ್ಲ, ಕ್ಲಿಯರ್ ಸಿಕ್ತು. ಹೌದು. ಸೊ ಅಟ್ಲೀಸ್ಟ್ ಜನರಿಗೆ ಕೋರ್ಟು, ನ್ಯಾಯ, ನೀತಿ ನಮ್ಮ ದೇಶದಲ್ಲಿ ಇದೆ ಎಂದು ಆಯ್ತಲ್ಲ, ನಂಬಿಕೆ ಬಂತಲ್ಲ. ಸೊ ಕರೆಕ್ಟಾಗಿ ಅದು ಆಗಬೇಕು. ಈಗ ಒಂದು ಪೆನ್ ಡ್ರೈವ್ ಇತ್ತು, ಪೆನ್ ಡ್ರೈವಲ್ಲಿ ನೊಂದವರು ಯಾರು, ಕಲ್ಪ್ರಿಟ್ ಯಾರು ಗೊತ್ತಾಯಿತು,
ಸಿಟ್ಟು ತಂಡ ಬಂತು, ಅದನ್ನ ತನಿಖೆ ಮಾಡಿದ್ರು, ಚಾರ್ಜ್ ಶೀಟ್ ಹಾಕಿದ್ರು, ಪ್ರೂವ್ ಆಯ್ತು. ಅಷ್ಟೇ ನಾವು ಇಲ್ಲಿ ಕೇಳೋದು, BABCDEF ತಪ್ಪು ಮಾಡಿದಾನ ಹ್ಯಾಂಗಿಂಗ್ ಮಾಡಿ, ಇಲ್ವಾ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಡಿ. ಬಟ್ ಇಷ್ಟು ಜೀವಗಳು ಹೋಯ್ತಲ್ಲ, ಇದಕ್ಕೆ ಯಾರು ರೆಸ್ಪಾನ್ಸಿಬಲ್? ಸ್ಟೇಟ್. ಅದು ಆ ಜೀವಗಳು ಅಳುತ್ತಾ ಇದೆ, ಆ ಜೀವಗಳು ನ್ಯಾಯ ಕೇಳ್ತಾ ಇದೆ, ಪ್ರಾಣಗಳು ನ್ಯಾಯ ಕೇಳ್ತಾ ಇದೆ. ನ್ಯಾಯ ಕೊಡ್ಸೋರು ಸೊಸೈಟಿ, ಸಮಾಜ. ಖಂಡಿತ. ಸೊಸೈಟಿ ಅಂದರೆ ಪೊಲೀಸರು, ತನಿಖೆ, ಕೋರ್ಟ್, ಪೊಲೀಸರು, ಪ್ರಾಸಿಕ್ಯೂಟ್ರು, ಪ್ರತಿಯೊಬ್ಬ ಮನುಷ್ಯರು ಇದನ್ನ ಕೇಳಲೇಬೇಕು. ಎವ್ರಿ ಇಶ್ಯೂ ಇಸ್ ಅ ಪಬ್ಲಿಕ್ ಡಿಬೇಟ್. ಕೋರ್ಟಲ್ಲಿ ಏನು ನಡೀತಾ ಇದೆ ಡಿಬೇಟ್ ಆಗಬೇಕು, ತನಿಖೆ ಏನಾಗ್ತಾ ಇದೆ ಡಿಬೇಟ್ ಆಗಬೇಕು. ಇದೇ ಪ್ರಜಾಪ್ರಭುತ್ವ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಮಾಧ್ಯಮದಲ್ಲಿ ಮಾತಾಡಲೇಬಾರ್ದೊಂದು ಗ್ಯಾಗ್ ಆರ್ಡರ್ ಕೊಟ್ಟರೆ, ನನ್ನ ಸುಪ್ರೀಂ ಕೋರ್ಟ್ ಅದನ್ನ ನಿರಾಕರಿಸಿದ್ದಾರೆ, ಹೈಕೋರ್ಟ್ ನಿರಾಕರಿಸಿದ್ದಾರೆ. ಜಾನ್ ರೋ ಆರ್ಡರ್, ಅದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಗೆ ಕೊಡೋ ಒಂದು ಆದೇಶ. ಆದೇಶವನ್ನು ನ್ಯಾಯಾಲಯ ಕೊಟ್ಟಿದೆ. ಪ್ರಾಪರ್ಟಿ ಇಂಟೆಲೆಕ್ಚುಯಲ್ ರೈಟ್ ಅಂದ್ರೆ ಅವ್ರು ಏನೋ ಕಂಡಿರ್ತಾರೆ, ಬೇರೆಯವರು ಅದನ್ನ ಉತ್ಪಾದನೆ ಮಾಡಬಾರ್ದಂದು. ಬಟ್ ರೇಪು, ಮರ್ಡರ್ಗೆ ಪೇಟೆಂಟ್ ಯಾರಾಗ್ಲೂ ತಗೊಂಡಿದ್ದಾರೆ. ಯಾಕೆ ನ್ಯಾಯಾಲಯಕ್ಕೆ ಹೋಗಿ ರಿಪೀಟೆಡ್ಲಿ ಆದೇಶ ತಕೊಂಡ್ಬರ್ತಾರೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ? ಅದನ್ನು ಪ್ರಶ್ನೆ ಆಗುತ್ತೆ. ಈಗ ಭೀಮಾ ಅನ್ನುವಂಥ ವ್ಯಕ್ತಿ ಕೊಟ್ಟಂತಹ ಹೇಳಿಕೆ ಆಧಾರದಲ್ಲಿ ಅವಿರತ ಶ್ರಮ ಹಾಕ್ತಾ ಇದೆ ಸರ್. SIT ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಮುಂದಿನ ತನಿಖೆಯ ಹಂತದಲ್ಲಿ ಅಲ್ಲಿ ಸಿಕ್ಕಂತಹ ಮೂಳೆಗಳಿಗೂ ಧರ್ಮಸ್ಥಳದ ಕುಟುಂಬಕ್ಕೂ ಸಂಬಂಧ ಇಲ್ಲ ಅಂತ ಬಂತು ಅಂದರೆ ಏನು? ಇಲ್ಲ ಅಂದು ಬರುತ್ತಾ, ಇದೆ ಅಂದು ಬರುತ್ತಾ ಅಂದರೆ ಇದು ಹೂಗೆ. ತನಿಖೆ ಆಗಬೇಕು. A ಆಯಿತು BR, B ಆಯಿತು CR, C ಆಯಿತು D ಆಯಿತು, BCD ತನಿಖೆ ಅಧಿಕಾರಿಗಳಿಗೆ ಗೊತ್ತು. ನೀವು ಯಾಕೆ ಒಂದು ಫ್ಯಾಮಿಲಿಗೆ ಹೇಳ್ತೀರಾ? ಅವನು ಯಾರೋ ಸೈಕು ಹೊರಗೆಂದು ಬಂದಿರಬೇಕು, ಅವನು ಬೇರೆ ದೇಶದಿಂದ ಬಂದಿರಬೇಕು, ಅವನೊಂದು ಕ್ರೂರ ಇರಬೇಕು. ಯಾಕೆ ಒಂದು ಫ್ಯಾಮಿಲಿ ಅಂತ ಯಾರು ಹೇಳಿದ್ದು? ಒಂದು ಫ್ಯಾಮಿಲಿ suspicion on that because only one family goes to the court repeatedly. ಗೊತ್ತಾಯ್ತಲ್ಲ? only one family goes. Why? ಬಿಡಿ, ಡಿಬೇಟ್ ಆಗ್ಲಿ ಬಿಡಿ, ಡಿಬೇಟ್ ಮಾಡ್ಲಿ ಬಿಡಿ, ಹೆಸರು ಎತ್ತಲಿ ಬಿಡಿ, ಎಲ್ಲ ಹೊರಗೆ ಬರ್ಲಿ ಬಿಡಿ. ಯಾರು ನೋಬಡಿ ಸಬೋಲ. ನೀವು ದೇವರನ್ನೇ ದೇವರಿಗೆ ಯಾರಾಗ್ಲೂ ಮಾಲೀಕರಾಗಕ್ಕಾಗತ್ತಾ? ಈಗ ಅವ್ರ ಮೇಲೆ 106 FIRಗಳಿದೆ. ಯಾವುದ್ರಲ್ಲಿ? ಮೈಕ್ರೋ ಫೈನಾನ್ಸ್ ಅಲ್ಲಿ ಕೇಸ್ಗಳಿಲ್ವ ಅವ್ರ ಮೇಲೆ? 106 FIRಗಳು ಇದೆ. ಗಣಿ ಕಾರ್ಖಾನೆಯಲ್ಲಿ FIR ಇದೆ. ಬೇರೆ ಬೇರೆ ಪ್ರಾಪರ್ಟಿ ಡಿಸ್ಪ್ಯೂಟ್ಗಳಿದೆ ಇದೆ. ಎಲ್ಲಾನು ಎಲ್ಲ ಕೋರ್ಟು ನೋಡಿದ್ದಾರೆ. ಆಯ್ತು, ಅದೆಲ್ಲ ಬರ್ಲಿ ಬಿಡಿ. ನನ್ನ ಮೇಲೆ ಕೇಸ್ ಇದ್ರೆ ಹೊರಗೆ ಬರಲಿ. ನನ್ನ ಮೇಲೇನೋ ಏನೋ ಮಾಧ್ಯಮದಲ್ಲಿ ಹಾಕಿದ್ರೆ, ನಾನು ಇಂಥ ಕೇಸ್ ತಗೊಂಡೆ, ಅಂಥ ಕೇಸ್ ತಗೊಂಡೆ, ಹಾಕಿ ಕೇಸ್ ತಗೊಂಡ್ರೆ ಏನು ತಪ್ಪು? ಕೇಸ್ ತಗೊಂಡೆ. ಲಾಯರ್ ಇರೋದೇ ಕೇಸ್ ತಲ್ಲೋಕೆಲ್ಲಕ್ಕೆ. ನಾನು ಲಾ ಓದಿದ್ದೀನಿ. ನಂಬಿಕೆ ಇರೋರು ಕೇಸು ಕೊಡ್ತಾರೆ, ಕಾಸು ಕೊಡ್ತಾರೆ. ಕೇಸು ಕಾಸು ಒಳ್ಳೆ ಮನಸ್ಸು, ಅದೇ ದಿನಸು ನಮ್ಮ ಕನಸು. ಕಕ್ಷಿಗಾರಿಗೆ ಲಾಸು, ದೇಶಕ್ಕೆ ಡೋಸು, ಗೂಸು ಎಲ್ಲ ಆಗುತ್ತೆ. ಸೊ ಅದಕ್ಕೆ ತಪ್ಪೇನು ನಾನು ಮಾಡಿದ್ದು? ರೈಟ್ ಸರ್. ಈಗ ಈ ಪ್ರಕರಣ ರಾಜಕೀಯ ತೀರವನ್ನು ಪಡೆದುಕೊಳ್ತಾ ಇದೆ. ಒಂದಷ್ಟು ಜನ ಹೇಳ್ತಿದ್ದಾರೆ ಹಿಂದುತ್ವವನ್ನು ಬುಡಮೇಲು ಮಾಡುವಂಥಷ್ಟು ಒಂದು ಪ್ರಯತ್ನಗಳು ನಡೀತಾ ಇದೆ. ಇಶಾ ಆಯಿತು, ತಿರುಪತಿ ಆಯಿತು, ರಾಮ ಮಂದಿರ ಆಯಿತು, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಆಯಿತು, ಈಗ ಧರ್ಮಸ್ಥಳ. ಸ್ವಾಮಿ ಅಯ್ಯಪ್ಪಗೆ ಏನು ತೊಂದರೆ ಆಯಿತು? ಅಲ್ಲಿ ಮಹಿಳೆಯರು ಹೋಗೋದಾ ಇಲ್ವಾ ಅನ್ನೋದು ಪ್ರಶ್ನೆ. ಮಹಿಳೆಯರು ಮನುಷ್ಯರೇ, ಮಹಿಳೆಯರು ಯಾಕೆ ಹೋಗ್ಬಾರ್ದು? ಸುಪ್ರೀಂ ಕೋರ್ಟ್ ಹೇಳಿತ್ತು ಮಹಿಳೆಯರು ಹೋಗ್ಬೋದಂತ. ತಪ್ಪೇನು? ಮಹಿಳೆ ಅದು ಅಯ್ಯಪ್ಪ ದೇವಸ್ಥಾನಕ್ಕೆ ಹೋಗ್ಬೇಡ ಅಂತ ಯಾರಾಗ್ಲೂ ಮಾತಾಡಿದ್ರ? ನಾವು ಬರ್ತೀವಿ ಅಂತೀವಿ. ಹೌದಾ? ನೀವು 100 ಜನ ಹೋಗ್ತಾರೆ, ಮಹಿಳೆಯರು ಸೇರ್ಕೊಂಡ್ರೆ 200 ಜನ, 100 ಜನನೂ ದುಡ್ಡು ಖರ್ಚು ಮಾಡ್ತಾರೆ, ಈ 100 ಜನನೂ ದುಡ್ಡು ಖರ್ಚು ಮಾಡ್ತಾರೆ. ಟೆಂಪಲ್ಗೂ ಬೆನಿಫಿಟ್ ಆಗುತ್ತೆ, ವ್ಯಾಪಾರಸ್ಥರಿಗೂ ಬೆನಿಫಿಟ್ ಆಗುತ್ತೆ. ಈಗ ಇದೇ ತರ ಒಂದು ಡಿಬೇಟಲ್ಲಿ ಕೇಳಿದ್ರು, ಮುಸಲ್ಮಾನರು ಇರೋ ಬೀದಿಯಲ್ಲಿ ಗಣೇಶ ತೆಗೆದುಕೊಂಡು ಹೋದ್ರೆ ಅವ್ರು ಬಿಡ್ತಾ ಇಲ್ಲ ಅಂದ್ರು. ಯೋ ಅಲ್ಲಿ ಯಾಕೆ ಹೋದೆ? ನಂದು ಕೇರಿ, ಬನ್ನಿ ನಮ್ಮೂರಿಗೆ ಯಾಕೆ ಬರ್ತಾ ಇಲ್ಲ? ನಮಗೆ ಗಣೇಶ ಬೇಕು ಬನ್ನಿ ಅಂತ ಬರೋದಿಲ್ಲ, ಅಲ್ಲಿ ಯಾಕೆ ಹೋಗ್ತೀರಾ ನೀವು?
ಓಕೆ. ಆ ಕೊಲಕೇರಿಗಳಿಗೆ ಬನ್ನಿ, ನೀವು ಬರೋದಿಲ್ಲ, ಬರೀ ಶ್ರೀಮಂತರು ಇರೋ ಕಡೆನೆ ಹೋಗ್ತೀರಾ. ಅದೇ ರೀತಿನೇ ಧರ್ಮಸ್ಥಳಕ್ಕೆ ನಾವು ಬರ್ತೀವಿ, ಧರ್ಮಸ್ಥಳ ಬೇಡ ಅಂತ ಹೇಳಿದೀವ, ಇಲ್ಲ ಅದು ನಂಬೇಡ ಅಂತ ಹೇಳಿದೀವ, ಅದು ಸಪ್ರೇಟ್ ಟಾಪಿಕ್. ಈಗ ಬೇರೆ ದೇವಸ್ಥಾನ ಯಾರು ಹೇಳಿದ್ದು? ನಮ್ಮ ಹಕ್ಕು. ಈಗ ದೇವಸ್ಥಾನ ಇದೆ ಅಮ್ಮ, ದೇವಸ್ಥಾನದಲ್ಲಿ ನಾನು ಪೂಜೆ ಮಾಡ್ಬೇಕು, ನನ್ನ ಅಕ್ಕ ಇಲ್ವಾ? ನೀನು ದಲಿತ ಬರಬೇಡ ಅಂದ್ರೆ, ನೀನು ಶೂದ್ರ ಬರಬೇಡ ಅಂದ್ರೆ, ಅರೆ ನನಗೆ ಈಗ ನಾನು ವಕೀಲರು, ಒಂದು ಸೀನಿಯರ್ ಲಾಯರ್ ಅಂತ ಕೂಡ ಹೇಳ್ತಾರೆ, ಅದು ನಾನೇ ಹೇಳ್ಕೋಬಾರ್ದು. ನನಗೆ ಆಸೆ ತಿರುಪತಿಯಲ್ಲಿ ಸ್ವಾಮೀಜಿ ಆಗ್ಬೇಕಂದ್ರೆ ಕೆಲಸ ಕೊಡಿ, ಇದೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ. ಕೆಲಸ ಕೊಡಿ ನನಗೆ ಅಲ್ಲೇ, ನಾನು ಬ್ರಾಹ್ಮಣ ಅಲ್ಲ, ಆಗುತ್ತಾ? ಕೆಲಸ ಕೊಡಿ, ನಾನು ಹೋಗ್ತೀನಿ, ಇದೆಲ್ಲ ಬಿಟ್ಬಿಡ್ತೀನಿ. ನೀವು ಅಲ್ಲಿ ಬರೀ ಬ್ರಾಹ್ಮಣರೇ ಇರ್ಬೇಕಂತ ಆಗ ನಾನು ಹಿಂದಿಲ್ವಾ? ಇದಕ್ಕೊಂದು ವಿಚಾರ ಹೇಳ್ತೀನಿ ಸರ್. ಧರ್ಮಸ್ಥಳ ಅಂದಾಗ ಅದೊಂದು ಶ್ರೀ ಕ್ಷೇತ್ರ ಅಂತ ಹೆಸರನ್ನು ಪಡ್ಕೊಂಡಿದೆ. ಧರ್ಮಸ್ಥಳಕ್ಕೆ ನಡೆದುಕೊಳ್ಳುವ ಹಲವರು, ಅದನ್ನು ಪಾಲಿಸುವ ಹಲವರು, ಅಧ್ಯಯನ ಮಾಡಿಕೊಂಡು ಮಾತಾಡಿ ಅಂತ ಹೇಳಿದ್ದಾರೆ. ಯಾಕೆ ಮಾತು ಅಂದರೆ, ಧರ್ಮಸ್ಥಳ ಅಲ್ಲಿ ಜೈನರು ನಡೆಸಿಕೊಂಡು ಹೋಗ್ತಿರುವ, ಆಡಳಿತ ನಡೆಸ್ತಿರುವಂಥ ದೇವಸ್ಥಾನ ಆದರೂ ಅಲ್ಲಿ ಶೈವರ ದೇವರು ಶಿವ ಪ್ರತಿಷ್ಠಾಪಿತನಾಗಿದ್ದಾನೆ, ವೈಷ್ಣವರು ಪೂಜೆ ಮಾಡ್ತಾರೆ ಅನ್ನೋದಾದರೆ ಅಲ್ಲಿನ ಏಕತೆಯನ್ನು ಗಮನಿಸಿ, ಅಲ್ಲಿನ ಏಕತೆಗೆ ಧಕ್ಕೆ ತರುವಂಥ ಪ್ರಯತ್ನ ಮಾಡುವ ನೀವೆಲ್ಲರೂ ಅಧ್ಯಯನ ಮಾಡ್ಕೊಂಬನ್ನಿ ಅಂತಿದ್ದಾರಲ್ಲ. ಏನು ಅಧ್ಯಯನ? ನನಗೆ ಹೇಳ್ಕೊಡಿ, ಮಾಡ್ಕೊಂಬ. ನಾನು ಮನುಷ್ಯ, ನಾನು ಹಿಂದೂ, ನನ್ನ ಹೆಸರು ಬಾಲನ್, ಫುಲ್ ಹೆಸರು ಬಾಲಕೃಷ್ಣನ್, ಕೃಷ್ಣ ಹೆಸರು ನನ್ನ ಮೇಲೆ ಇದೆ, ಹೇಳ್ಕೊಡಿ, ಮಾಡ್ಕೊಂಡು ಹೋಗ್ತೀನಿ ನಾನು. ಇದು ಏನು ಕತೆ ಇದು? ಅಲ್ಲಿ ಈಗ ಮಂಜೇಶ್ವರ ಎಲ್ಲಾಗ್ಲೂ ನೋಡಿ, ಮತ್ತೆ ನೀವು ಟಾಪಿಕ್ ಚೇಂಜ್ ಆಗುತ್ತೆ. ಮಂಜೇಶ್ವರ, ಕದ್ರಿಯಿಂದ ಮಂಜೇಶ್ವರ ಅಂದ್ರೆ ಬುದ್ಧರ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲಾಗ್ಲೂ ಮಂಜುನಾಥ ಸ್ವಾಮಿ, ಶೈವರು, ಶೈವರು ಒಂದು ಎಲ್ಲಾಗ್ಲಿದ, ಏನಾಗ್ಲೂ ಒಂದು ತೋರಿಸಿ. ಮಂಜುನಾಥ್ ಅನ್ನೋ ಹೆಸರು, ಅದು ಶಿವ ಅಂದು ಏನಾಗ್ಲೂ ಒಂದು ತೋರಿಸಿ ನೀವು. ನೋಡಿ, ಅದು ಮೊದಲು ಬುದ್ಧಿಸ್ಟ್ ದೇವಸ್ಥಾನ, ಆಮೇಲೆ ಜೈನ್ ದೇವಸ್ಥಾನ. ನೋಡಿ, ಇದು ಯಾವುದೇ ದೇವಸ್ಥಾನ ಜನಕ್ಕೆ ನಂಬಿಕೆ ಇದೆ, ಹೋಗ್ತಾರೆ ಬರ್ತಾರೆ, ಅದು ಪ್ರಶ್ನೆ ಅಲ್ಲ. ಅನ್ಯಾಯದ ಪ್ರಶ್ನೆ ನೀವು ಮಾಡ್ತೀರಿ. ಅಲ್ಲಿ ಹುಡುಗಿಯರು ಸತ್ತಿದ್ದಾರೆ, ಕೊಲೆ ಆಗಿದೆ, ರೇಪ್ ಆಗಿದೆ, ಪ್ರಾಣಗಳು ಜೀವಗಳು ನ್ಯಾಯ ಕೇಳುತ್ತೆ ಅಷ್ಟೇ. ಯಾರು ಸತ್ರನ ಕೇಳಬಾರ್ದ? ಇದು MG ರೋಡು, MG ರೋಡಲ್ಲಿ ಕೊಲೆ ಆದರೆ MG ರೋಡಲ್ಲಿ ಕೊಲೆ ಅಂತೀವಿ, MG ರೋಡಲ್ಲಿ ರೇಪ್ ಅಂದರೆ MG ರೋಡ್ ಅಂತೀವಿ. ಈಗ ಅಲ್ಲಿ ಚಾರ್ಜ್ ಶೀಟಲ್ಲಿ ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂತಾರೆ, ನಾವು ಧರ್ಮಸ್ಥಳ ಅಂತೀವಿ. ಸರ್, ಪುಣ್ಯಸ್ಥಳ, ಪಾಪದ ಸ್ಥಳ. ಪುಣ್ಯಸ್ಥಳ ಯಾವುದು? ಪುಣ್ಯಸ್ಥಳ ಅಲ್ಲಿ ಈಗ ಕೊಲೆ ಆಗಿರೋದು ಪುಣ್ಯಸ್ಥಳನ, ರೇಪ್ ಆಗಿರೋದು ಪುಣ್ಯದ ಸ್ಥಳನ? ಪುಣ್ಯ ಅಂದ್ರೆ ಏನು? ಮಣ್ಣು ಪುಣ್ಯನ, ಆ ಊರು ಪುಣ್ಯನ? ಪುಣ್ಯದ ಭೂಮಿ ಅಂದ್ರೆ ಏನದು? ಪಾಪದ ಭೂಮಿ ಅಂದ್ರೆ ಏನು? ದೇಶ ಅಂದ್ರೆ ಮನುಷ್ಯರು, ಮಣ್ಣಲ್ಲ. ಖಂಡಿತ. ಕಳೆದ ಬಾರಿಯ ಮುಖಾಮುಖಿ ಕಾರ್ಯಕ್ರಮದಲ್ಲಿ ನೀವು ಆಡಿದ ಮಾತುಗಳನ್ನು ನೋಡಿ ಹಲವಷ್ಟು ಜನ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸತ್ಯ ಹೇಳುವಂಥ ಇಂಥವ್ರು ಹೊರಗಡೆ ಬರಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆಲ್ಲ ಒಂದು ಭಾವನೆ ಇರುತ್ತೆ, ಬಾಲನವರು ಭಗವಂತನ ನಂಬ್ತಾರ, ಯಾರನ್ನು ಆರಾಧಿಸ್ತಾರೆ? ನಾನು ಮನುಷ್ಯರನ್ನ ನಂಬ್ತೀನಿ, ಭಗವಂತನನ್ನ ನಾನು ನೋಡಿಲ್ಲ, ನಾನು ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ. ಅಂದರೆ ನನಗೇನು ಗೊತ್ತಿಲ್ಲ ಅಂದಲ್ಲ. ನಾನು ರಾಮಾಯಣ ಪೂರ್ತಿ ಓದಿದ್ದೀನಿ, ಭಗವದ್ಗೀತೆ ಹೋಗಿದ್ದೀನಿ, ದೇವ್ರ ಬಗ್ಗೆ ಎಲ್ಲ ಓದಿನಿ. ಅದು ಎಲ್ಲ ಓದಿ ನನ್ನ ವೈಯಕ್ತ ಪರ್ಸ್ನಲಿ ಐ ಆಮ್ ಎನ್ ಏಥಿಸ್ಟ್. ಏಥಿಸ್ಟ್ ಮೀನ್ಸ್ 100% ಏಥಿಸ್ಟ್. ಬಟ್ ನ್ಯಾಯ ನೀತಿ, ನಾನು ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ ಬಂಡೆ ಹೊಡೆಯೋರಿಗೆ ಸಂಘಟನೆ ಮಾಡಿದ್ದೀನಿ, ಕಟ್ಟಡ ಕಟ್ಟೋರಿಗೆ, ಅಮ್ಮಾಳರಿಗೆ, ಈಗ ಪೌರ ಕಾರ್ಮಿಕರಿಗೆ 700 ರೂಪಾಯಿ ಸಂಬಳ, 4-5 ಲಕ್ಷ ಖರ್ಚು ಮಾಡಿ ಕೇಸ್ ಹಾಕಿ 3-4 ವರ್ಷ ಸುತ್ತಾಡಿ ಅದಕ್ಕೆ ಒಬ್ಬ ಮನುಷ್ಯನ ಹಾಕಿ ಅವರಿಗೆ ತಿಂಗಳಿಗೆ ನನ್ನ ಸಂಪಾದನೆಯಲ್ಲಿ ಒಂದು 10,000 ರೂಪಾಯಿ ಕೊಟ್ಟು ಪೂರ್ತಿ ಮಾಡಿ ಒಬ್ರೊಬ್ರಿಗೆ 85,000 ರೂಪಾಯಿ ಬಂತು. ಅವ್ರ ಹತ್ರ ನಾನು 1 ರೂಪಾಯಿ ತಗೊಂಡಿಲ್ಲ. ಮೊನ್ನೆನ ಲಾಸ್ಟ್ ವೀಕ್ ಒಂದು ಸೆಟಲ್ಮೆಂಟ್ ಆಯಿತು ಲೇಬರ್ ಮಿನಿಸ್ಟ್ರ್ ಸಮಕ್ಷದಲ್ಲಿ. ಒಳಚರಂಡಿ ಕ್ಲೀನ್ ಮಾಡೋರು, ನೀರು ಸರಬರಾಜು ಮಾಡೋರು 4,025 ಜನ ಬೋನಸ್ ಅನ್ನೋದನ್ನು ಕೇಳಿದ್ದೆ ನಾವು. ಈಗ 23,000 ಬೋನಸ್ ಬರುತ್ತೆ, ಅವ್ರಿಗೆ ಕ್ಯಾಂಟೀನ್ ಫೆಸಿಲಿಟೀಸ್ ಬರುತ್ತೆ. ಇದೇ ರೀತಿ ರೇಸ್ ಕೋರ್ಸಲ್ಲಿ ನಾವು ಸಂಘಟನೆ ಮಾಡೋಕ್ಕೆ ಮೊದಲು 35,000 ರೂಪಾಯಿ ಬರ್ತಿತ್ತು, ಈಗ ರಿಟೈರ್ ಆದರೆ 7-8 ಲಕ್ಷ ರೂಪಾಯಿ ಬರ್ತಾ ಇದೆ ಬೋನಸ್.
HAL ₹111 ಸಂಬಳ ಇತ್ತು, ಈಗ 6,000 ರೂಪಾಯಿ ಸಂಬಳ ಬರ್ತಾ ಇದೆ. ಬೆಳಗ್ಗೆ ಎದ್ದು ಗೇಟ್ ಹೋಗಿ 4 ಗಂಟೆಗೆ ಎದ್ದು ಬೆಂಗಳೂರೆಲ್ಲ ಸುತ್ತಾಡಿದ್ದೀನಿ, ಇಡೀ ಕರ್ನಾಟಕ ಎಲ್ಲ ಹೋಗಿದ್ದೀನಿ, ಆಂಧ್ರ ಪ್ರದೇಶ ಹೋಗಿದ್ದೀನಿ, ತಮಿಳ್ನಾಡು ರಾಣಿಪೇಟೆಯಲ್ಲಿ. ಅಲ್ಲಿ ಎಲ್ಲರೂ ಹಿಂದೂಗಳೇ ಬೆನಿಫಿಟ್ಟು, ಸಂಬಳ ಜಾಸ್ತಿ ಮಾಡಿಲ್ವಾ, ಇದೇ ನನ್ನ ಕೆಲಸ, ಇದನ್ನೇ ಮಾಡ್ತೀನಿ ನಾನು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಧರ್ಮಸ್ಥಳ ಪ್ರಕರಣ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಪಡ್ಕೋಬೇಕು ಅಂದರೆ ಯಾವ ರೀತಿಯ ಹೋರಾಟಗಳು ಮುಂದಿನ ದಿನಗಳು ನಡೆಯುತ್ತೆ, ತನಿಖೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರಾಗಿರುವಂತಹ ಬಾಲನವರು ಭಾಗಿಯಾಗಿದ್ದರು. ಸಹಜವಾಗಿ ಧರ್ಮಸ್ಥಳ ಅಂದಾಗ ಭಕ್ತಿ ಭಾವ ಅಷ್ಟೇ ಕಾಣ್ತಾ ಇತ್ತು. ಆದರೆ ಈ ದಿನಗಳಲ್ಲಿ ಒಂದಷ್ಟು ಪ್ರಾಮಾಣಿಕ ಪ್ರಯತ್ನ SIT ಕಡೆಯಿಂದ ನಡೀತಾ ಇದೆ. ಇದರ ನಡುವೆ ನೀವು ಗಮನಿಸ್ತಾ ಇದ್ದೀರಿ, ತನಿಖೆಯ ಆಯಾಮದಲ್ಲಿ ಏನಿರಬಹುದು ಅನ್ನುವಂಥ ಕುತೂಹಲದ ಕಣ್ಣುಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ತನಿಖೆ ಆಗುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.